ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರ 66ನೇ ಹುಟ್ಟುಹಬ್ಬದ ವಿಶೇಷ ಸಂದರ್ಭದಲ್ಲಿ ಬಹುನಿರೀಕ್ಷಿತ ಚಿತ್ರ ದೃಶ್ಯಂ 3 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಜೀತು ಜೋಸೆಫ್ ನಿರ್ದೇಶನದ ಸೂಪರ್ ಹಿಟ್ ಫ್ರಾಂಚೈಸಿಯ 3ನೇ ಭಾಗವು ಪ್ರೇಕ್ಷಕರಿಂದ ಉತ್ತಮ ವಿಮರ್ಶೆಗಳನ್ನು ಪಡೆಯುತ್ತಿದೆ. ಜಾರ್ಜ್ ಕುಟ್ಟಿ ನಟಿಸಿದ ಈ ಹೊಸ ಅಧ್ಯಾಯವನ್ನು ನೋಡಲು ಅಭಿಮಾನಿಗಳು ಚಿತ್ರಮಂದಿರಗಳಲ್ಲಿ ಬರುತ್ತಿದ್ದಾರೆ. ಇದರ ಮಧ್ಯೆ ದೃಶ್ಯಂ 3 ಚಿತ್ರದ ಆರಂಭಿಕ ದಿನದ ಗಳಿಕೆಯ ಅಂಕಿ ಅಂಶಗಳು ಬಿಡುಗಡೆಯಾಗಿದೆ. ಈ ಚಿತ್ರ ಮೋಹನ್ ಲಾಲ್ ಅವರ ಬಾಕ್ಸ್ ಆಫೀಸ್ ಆರಂಭಿಕ ದಾಖಲೆಗಳನ್ನು ಮುರಿಯದಿದ್ದರೂ ಸಿನಿಮಾ ಖಂಡಿತವಾಗಿಯೂ ಒಳ್ಳೆಯ ಓಪನಿಂಗ್ ಕಂಡಿದೆ. ಇತ್ತೀಚಿನ ಹಲವಾರು ಬಿಡುಗಡೆಗಳ ಆರಂಭಿಕ ದಿನದ ಸಂಗ್ರಹವನ್ನು ಮೀರಿಸಿದೆ. ನಿರೀಕ್ಷೆಯಂತೆ ಚಿತ್ರವು 2 ಅಂಕಿಯ ಸಂಗ್ರಹಗಳೊಂದಿಗೆ ಪ್ರಾರಂಭವಾಗಿದೆ. ಜೀತು ಜೋಸೆಫ್ ಮತ್ತು ಮೋಹನ್ ಲಾಲ್ ಜೋಡಿ ಮತ್ತೊಮ್ಮೆ ತಮ್ಮ ಬಾಕ್ಸ್ ಆಫೀಸ್ ಮ್ಯಾಜಿಕ್ ಪ್ರದರ್ಶಿಸಿದೆ. ಪ್ರಾಥಮಿಕ ಅಂಕಿಅಂಶಗಳ ಪ್ರಕಾರ ದೃಶ್ಯಂ 3 ದೇಶಾದ್ಯಂತ 5,506 ಪ್ರದರ್ಶನಗಳಿಂದ ತನ್ನ ಮೊದಲ ದಿನದಂದು 15,85,00,000 ಗಳಿಸಿದೆ. ಈ ಸ್ಟ್ರಾಂಗ್ ಓಪನಿಂಗ್ ಮೂಲಕ ಚಿತ್ರದ ಒಟ್ಟು ಗಳಿಕೆ 18,37,00,000ಕ್ಕೆ ತಲುಪಿದೆ. ಜಾರ್ಜ್ ಕುಟ್ಟಿ ಅವರ ಮ್ಯಾಜಿಕ್ ದೇಶೀಯ ಬಾಕ್ಸ್ ಆಫೀಸ್ನಲ್ಲಿ ಮತ್ತು ವಿದೇಶಗಳಲ್ಲಿ ಕೆಲಸ ಮಾಡುತ್ತಿದೆ. ಈ ಚಿತ್ರ ವಿದೇಶಿ ಮಾರುಕಟ್ಟೆಯಲ್ಲಿ ಮೊದಲ ದಿನದಂದು 25 ಕೋಟಿ ಗಳಿಸಿದೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಗಳಿಕೆಯನ್ನು ಒಟ್ಟುಗೂಡಿಸಿ ದೃಶ್ಯಂ 3 ತನ್ನ ಮೊದಲ ದಿನದಂದು ವಿಶ್ವಾದ್ಯಂತ 43,37,00,000 ಗಳಿಸುವ ಮೂಲಕ ಹೊಸ ದಾಖಲೆಯನ್ನು ಸ್ಥಾಪಿಸಿದೆ. ಚಿತ್ರಕ್ಕೆ ಸಿಕ್ಕಿರುವ ಅಗಾಧ ಪ್ರತಿಕ್ರಿಯೆಯನ್ನು ನೋಡಿದರೆ ವಾರಾಂತ್ಯದಲ್ಲಿ ಅದರ ಗಳಿಕೆ ಗಮನಾರ್ಹ ಏರಿಕೆಯನ್ನು ಕಾಣಬಹುದು ಅನ್ನೋದು ಸ್ಪಷ್ಟವಾಗುತ್ತೆ. ದೃಶ್ಯಂ 3 ಸಿನಿಮಾ ಕೇರಳದಲ್ಲಿ ಅತ್ಯಧಿಕ ಪ್ರತಿಕ್ರಿಯೆಯನ್ನು ಪಡೆಯಿತು. ಅಲ್ಲಿ ಮಲಯಾಳಂ ಆವೃತ್ತಿ ಮಾತ್ರ 13,70,00,000 ಗಳಿಸಿದೆ. ಹೆಚ್ಚುವರಿಯಾಗಿ ತೆಲುಗು ಆವೃತ್ತಿ 1,50,00,000, ತಮಿಳು ಆವೃತ್ತಿ 4.5 ಮಿಲಿಯನ್ ಮತ್ತು ಕನ್ನಡ ಆವೃತ್ತಿ 2 ಮಿಲಿಯನ್ ಗಳಿಸಿದೆ. ಆರಂಭಿಕ ಬಾಯಿ ಮಾತು ಮತ್ತು ಸಾಕಷ್ಟು ಸಕಾರಾತ್ಮಕವಾಗಿದೆ. ಆದ್ದರಿಂದ ಶುಕ್ರವಾರ ಮತ್ತು ವಾರಾಂತ್ಯದಲ್ಲಿ ಚಿತ್ರದ ಗಳಿಕೆ ಎಷ್ಟು ಹೆಚ್ಚಾಗಲಿದೆ ಅನ್ನೋದು ತುಂಬ ಆಸಕ್ತಿದಾಯಕವಾಗಿದೆ. 2025ರಲ್ಲಿ ಮೋಹನ್ ಲಾಲ್ ಅವರ ಬ್ಲಾಕ್ ಬಸ್ಟರ್ L2 ಎಂಪುರಾನ್ ತನ್ನ ಮೊದಲ ದಿನ 21 ಕೋಟಿಯ ದಾಖಲೆಯ ಆರಂಭಿಕ ಗಳಿಕೆಯನ್ನು ಗಳಿಸಿತ್ತು. ಅವರ ಅದ್ಭುತ ಕ್ರೈಮ್ ಥ್ರಿಲ್ಲರ್ ತುಡರಂ 5,45,00,000 ಗಳಿಸಿದರೆ ರೊಮ್ಯಾಂಟಿಕ್ ಹಾಸ್ಯ ಚಿತ್ರ ಹೃದಯಪೂರ್ವಂ 3,25,00,000 ಗಳಿಸಿತ್ತು. ಅವರ ಆಕ್ಷನ್ ಚಿತ್ರ ವೃಷಭ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಮೊದಲ ದಿನ ಕೇವಲ 6 ಮಿಲಿಯನ್ ಗಳಿಸಿತು. ದೃಶ್ಯಂನ ಮೊದಲ ಭಾಗ 2013ರಲ್ಲಿ ಬಿಡುಗಡೆ ಆದಾಗ ಅದು ಬಾಕ್ಸ್ ಆಫೀಸ್ ಇತಿಹಾಸವನ್ನು ಸೃಷ್ಟಿಸಿತ್ತು. 50 ಕೋಟಿ ಗಡಿ ದಾಟಿದ ಮೊದಲ ಮಲಯಾಳಂ ಚಿತ್ರವಾಯಿತು. ತರುವಾಯ 2021ರಲ್ಲಿ ಕೋವಿಡ್-19 ರೋಗದಿಂದಾಗಿ ದೃಶ್ಯಂ 2 ನೇರವಾಗಿ OTT ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಈಗ ಎಲ್ಲರ ಕಣ್ಣುಗಳು ದೃಶ್ಯಂ 3 ಚಿತ್ರಮಂದಿರಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡಲಿದೆ ಅನ್ನೋದರ ಮೇಲಿದೆ.